ರಾಜ್ಯಾದ್ಯಂತ ಮಳೆ ಅಬ್ಬರಿಸಿ ಬೊಬ್ಬಿರಿತಾ ಇದೆ. ಇದರ ನಡುವೆಯೇ ಡೆಂಘಿ ಆರ್ಭಟ ಜೋರಾಗಿದೆ. ಆರೋಗ್ಯ ಅಧಿಕಾರಿಗಳು ಡೆಂಘಿ ಕಂಟ್ರೋಲ್ಗೆ ಹರಸಾಹಸ ಪಡ್ತಾ ಇದ್ರು ಕೂಡ ಯಾವುದೇ ಯೂಸ್ ಆಗಿಲ್ಲ. ಹೀಗಾಗಿ ಡೆಂಘಿ ಕಟ್ ಹಾಕೋದಕ್ಕೆ ಬಿಬಿಎಂಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಡೆಂಘಿ ಆರ್ಭಟಕ್ಕೆ ಬೆಚ್ಚಿಬಿದ್ದ ಬೆಂಗಳೂರು. ಮಹಾಮಾರಿ ನಿಯಂತ್ರಣಕ್ಕೆ ಮಾಸ್ಟರ್ ಪ್ಲಾನ್. ರಾಜ್ಯ ರಾಜಧಾನಿಯಲ್ಲಿ ಡೆಂಘಿ ಅಬ್ಬರ ಜೋರಾಗಿದೆ. ಐಟಿ ಸಿಟಿ ಈಗ ಡೆಂಘಿ ಹಾಟ್ಸ್ಪಾಟ್ ಆಗ್ತಿದೆ. ಕ್ಷಣ ಕ್ಷಣಕ್ಕೂ ಡೆಂಘಿ ಕೇಸ್ ಹೆಚ್ಚುತ್ತಲೇ ಇದೆ. ಆಸ್ಪತ್ರೆಗಳಂತೂ ತುಂಬಿ ತುಳುಕುತ್ತಿವೆ. ಡೆಂಘಿ ನಿಯಂತ್ರಣಕ್ಕೆ ಹಲವು ಪ್ರಯತ್ನ ಮಾಡಿದ್ರೂ ಯಾವುದೇ ಫಲ ನೀಡಿಲ್ಲ. ಹೀಗಾಗಿ ಇದೀಗ ಆರೋಗ್ಯ ಇಲಾಖೆ ಮತ್ತು ಬಿಬಿಎಂಪಿ ಹೊಸ ಮಾಸ್ಟರ್ ಪ್ಲಾನ್ ಮಾಡಿದೆ. ಮುಳ್ಳನ್ನ ಮುಳ್ಳಿನಿಂದಲೇ ತೆಗೆಯಬೇಕೆಂಬ ಪಾಲಿಸಿ ಫಾಲೋ ಮಾಡ್ತಿರೋ ಆರೋಗ್ಯ ಇಲಾಖೆ ಡೆಂಘಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಮೊರೆ ಹೋಗಿದೆ. ಡೆಂಘಿ ಕಂಟ್ರೋಲ್ಗೆ ಮಲೇರಿಯಾ ಮಾಡೆಲ್. ಐಐಎಸ್ಸಿ ತಜ್ಞರ ಸಲಹೆಗೆ ಮೊರೆ ಹೋದ ಇಲಾಖೆ. ಬೆಂಗಳೂರಲ್ಲಿ ಅಬ್ಬರಿಸುತ್ತಿರುವ ಡೆಂಘಿ ನಿಯಂತ್ರಣಕ್ಕೆ ಮಲೇರಿಯಾ ಮಾಡೆಲ್ ಬಳಸಲಾಗ್ತಿದೆ. ಹಾಗಾದ್ರೆ ಈ ಮಾಡೆಲ್ ಏನು, ಹೇಗೆ ಕಾರ್ಯನಿರ್ವಹಿಸುತ್ತೆ ಅನ್ನೋದಾದ್ರೆ, ಏರಿಯಾಗಳ ತಾಪಮಾನ ತಪಾಸಣೆ ಮಾಡೋದು, ಜೊತೆಗೆ ಮಳೆ ವ್ಯತ್ಯಾಸ, ಜನಸಂಖ್ಯೆ ಲೆಕ್ಕಾಚಾರ ಮಾಡಿ ಅಧಿಕಾರಿಗಳು ಕೊಟ್ಟ ವರದಿಗಳ ಅಧ್ಯಯನಕ್ಕೆ ಒಳಪಡಿಸೋದು. ಇದಲ್ಲದೆ ಈಗಾಗಲೇ ರೋಗ ಹರಡ್ತಿರೋ ಸಮುದಾಯದ ಮಾದರಿ ಸಂಗ್ರಹ ಮಾಡಿ ಅದಕ್ಕೆ ಬೇಕಾದ ಆಂಟಿಬಯೋಟಿಕ್ಗಳ ಸರಬರಾಜು ಮಾಡೋದು. ಈ ರೀತಿ ಮಲೇರಿಯಾ ಮಾಡೆಲ್ ಅನ್ನು ಅನುಸರಿಸಲು ತೀರ್ಮಾನಿಸಲಾಗಿದೆ. ಇದಕ್ಕಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ತಜ್ಞರ ಸಲಹೆ ಕೂಡ ಕೇಳಲಾಗಿದೆ. ಬಾಂಬಿಂಗ್ ಆಪರೇಷನ್ ಎಲ್ಲ ಕಡೆ ಸೋರ್ಸ್ ರಿಡಕ್ಷನ್ ಆಕ್ಟಿವಿಟಿ ಏನಿದೆ ಎಲ್ಲ ಯಾವುದು ಕಡೆ ನೀರು ಕಲೆಕ್ಟ್ ಆಗಿರಬಾರ್ದು, ಮತ್ತು ಈ ಬ್ರೀಡಿಂಗ್ ಸ್ಪೇಸ್ ಏನಿದೆ ಈ ಮಸ್ಕಿಟೋದು ಅದಕ್ಕೆ ಅವಕಾಶ ಆಗಬಾರ್ದು, ಅದು ಒಂದು ಮ್ಯಾಸಿವ್ ಡ್ರೈವ್ ಎಲ್ಲ ಕಡೆ ತಗೊಳ್ತಾ ಇದ್ದಾರೆ. ಮತ್ತು ಹಾಟ್ಸ್ಪಾಟ್ಸ್ ಅಂತ ಘೋಷಣೆ ಮಾಡಿ ಎಲ್ಲೆಲ್ಲಿ ಕೇಸಸ್ ಬರ್ತವೆ ಅದನ್ನು ಒಂದು ಇಂಟೆನ್ಸಿವ್ ವಾಚ್ ಮಾಡ್ತಾರೆ. ಮತ್ತು ಯಾವುದು ಪಾಸಿಟಿವ್ ಕೇಸ್ ಬಂದರೆ ಅದನ್ನು 7 to 10 ಡೇಸ್ ಅವರು ಮನೆಯಲ್ಲಿ ಇದ್ದರೂ ಸಹ ಅವರನ್ನು ಕೂಡ ನಿರಂತರ ವಾಚ್ ಮಾಡ್ತಾರೆ. ಡೆಂಗಿ ಜೊತೆಗೆ ಚಿಕನ್ ಗುನ್ಯಾ, ಇತರೆ ವೈರಲ್ ಫೀವರ್ ಕಟ್ಟಿ ಹಾಕಲು ತಂತ್ರಾಂಶದ ಬಳಕೆಗೂ ಆಲೋಚಿಸಲಾಗಿದೆ. ಪ್ರಕರಣಗಳ ಸ್ಥಿತಿಗತಿ ಏನಾಗಿದೆ ಅಂತ ಅಧ್ಯಯನ ನಡೆಸಲಾಗುತ್ತದೆ. ಈ ಮೂಲಕ ರಾಜಧಾನಿಯಲ್ಲಿ ಆರ್ಭಟಿಸುತ್ತಿರುವ ಡೆಂಗಿ ನಿಯಂತ್ರಣಕ್ಕೆ ಆರೋಗ್ಯ ಇಲಾಖೆ ಮಹತ್ವದ ಹೆಜ್ಜೆ ಇರಿಸಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಮಗ್ನ ಕಾಡಾನೆ ಬಂದಿ. ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್. ಕಾಡಲ್ಲಿ ಈತ ಆಡಿದ್ದೇ ಆಟ, ಮಾಡಿದ್ದೇ ರಂಪಾಟ, ನಂದೇ ಹವಾ ಎಂದು ಸಿಕ್ಕ ಕಡೆಗಳಲ್ಲಿ ಪುಂಡಾಟ. ಏನಪ್ಪ ಈ ಪರಿ ಬಿಲ್ಡಪ್ಪು, ಯಾರಿಗೆ ಅನ್ಕೊಂಡ್ರ ಇವನೇ ನೋಡಿ ಕಾಡಾನೆ ಮಗ್ನ. ಕಾಡಿನ ಮೂಲೆ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಗ್ನ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ 3ರನ್ನ ಬಲಿ ಪಡೆದಿತ್ತು. ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು 100ಕ್ಕೂ ಅಧಿಕ ಮಾವುತರು, ಕಾವಾಡಿಗಳು, ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್, ಕಿರಣ್, ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನಾನೀಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಗ್ನ ಆನೆಯನ್ನ ಸೆರೆ ಹಿಡಿದು ಒಳಗಡೆ ಬಿಡಲಾಗಿದೆ. ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು. ಅದಾದ ಬಳಿಕ ಇದು ಈಗ 2ನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂಥದ್ದು. ಜೊತೆಗೆ ಅದನ್ನು ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ. ಅದಾದ ಬಳಿಕ ಅದನ್ನು ಇಲ್ಲೇ ಬಿಡಬೇಕು ಅಂತೇಳಿ ಒಂದಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಮಗ್ನ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಮಾವುತ, ಕಾವಾಡಿಗಳ ಜೊತೆಗೆ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಗ್ನ ಕಾಡಾನೆಯನ್ನ ಪಳಗಿಸುವ ಕೆಲಸ ಮಾಡ್ತಿದ್ದಾರೆ.
ಒಟ್ಟು 8 ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಭೀಮಾ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ. ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ. ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದ ಆನೆ ಆಗಿದ್ದರಿಂದಾಗಿ ನಿನ್ನೆ ಏನು ಇದನ್ನು ಬಂಧನ ಮಾಡಿ ಅಂತಂದರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ. ಡಾನ್ನಂತೆ ಕಾಡಲ್ಲಿ ಮೆರೆದಿದ್ದ ಮಕ್ನಾ ಕಾಡಾನೆ ಸೆರೆಯಾಗಿ ಇದೀಗ ಆನೆ ಸಫಾರಿಯ ಸೀಗೆಕಟ್ಟೆಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್. ಬನ್ನೇರುಘಟ್ಟ ಪಾರ್ಕ್ನಲ್ಲಿ ಮಕ್ನಾ ಕಾಡಾನೆ ಬಂದಿ. ನಾನೇ ರಾಜ ಎಂದವನು ಈಗ ಫುಲ್ ಸೈಲೆಂಟ್. ಕಾಡಲ್ಲಿ ಈತ ಆಡಿದ್ದೇ ಆಟ, ಮಾಡಿದ್ದೇ ರಂಪಾಟ, ನಂದೇ ಹವಾ ಎಂದು ಸಿಕ್ಕ ಕಡೆಗಳಲ್ಲಿ ಪುಂಡಾಟ. ಏನಪ್ಪ ಈ ಪರಿ ಬಿಲ್ಡಪ್ಪು, ಯಾರಿಗೆ ಅನ್ಕೊಂಡ್ರ ಇವನೇ ನೋಡಿ ಕಾಡಾನೆ ಮಕ್ನಾ. ಕಾಡಿನ ಮೂಲೆಯಲ್ಲಿ ಜಾಲಾಡ್ತಿದ್ದ ಮಕ್ನಾ ಕಾಡಾನೆ ಕಾಡಂಚಿನ ಭಾಗದಲ್ಲಿ ಪುಂಡಾಟ ನಡೆಸಿ 3ರನ್ನ ಬಲಿ ಪಡೆದಿತ್ತು. ಇಂತಹ ಕಾಡಾನೆಯನ್ನ ಸೆರೆ ಹಿಡಿಯಲು 100ಕ್ಕೂ ಅಧಿಕ ಮಾವುತರು, ಕಾವಾಡಿಗಳು, ಎಲಿಫೆಂಟ್ಸ್ ರೆಸ್ಕ್ಯೂ ಎಕ್ಸ್ಪರ್ಟ್ಸ್ ಡಾಕ್ಟರ್ ರಮೇಶ್, ಕಿರಣ್, ವಸೀಂ ನೇತೃತ್ವದಲ್ಲಿ ಕಾರ್ಯಾಚರಣೆಗೆ ಇಳಿದು ಪುಂಡಾನೆಯನ್ನ ಸೆರೆ ಹಿಡಿದಿದ್ದಾರೆ. ನಾನೀಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆ ಬಳಿ ಇರುವ ಆನೆ ಬಿಡಾರದ ಬಳಿ ಕ್ರಾಲ್ ಮೂಲಕ ಈಗ ಆ ಒಂದು ಮಕ್ನಾ ಆನೆಯನ್ನ ಸೆರೆ ಹಿಡಿದು ಒಳಗಡೆ ಬಿಡಲಾಗಿದೆ. ಇಲ್ಲಿ ಏನು ಕಳೆದ ಬಾರಿ ರಂಗನನ್ನು ಕೂಡ ಇಲ್ಲೇ ಪಳಗಿಸಲಾಗಿತ್ತು. ಅದಾದ ಬಳಿಕ ಇದು ಈಗ 2ನೇ ಬಾರಿಗೆ ಸಾಕಷ್ಟು ಜನರಿಗೆ ತೊಂದರೆ ಮಾಡಿದೆ ಅನ್ನೋ ಒಂದು ಕಾರಣಕ್ಕಾಗಿ ಈಗ ಕ್ರಾಲ್ ಒಳಗಡೆ ಬಂಧನ ಆಗಿರುವಂಥದ್ದು. ಜೊತೆಗೆ ಅದನ್ನು ಪಳಗಿಸುವ ಒಂದಷ್ಟು ಕಾರ್ಯಗಳು ಇನ್ನು ಕೆಲವು ದಿನಗಳ ಕಾಲ ನಡೆಯುತ್ತೆ. ಅದಾದ ಬಳಿಕ ಅದನ್ನು ಇಲ್ಲೇ ಬಿಡಬೇಕು ಅಂತೇಳಿ ಒಂದಷ್ಟು ಚಿಂತನೆಗಳು ನಡೆದಿದೆ. ಆದರೆ ಅದನ್ನು ಮುಂದಿನ ದಿನಗಳಲ್ಲಿ ಅಧಿಕಾರಿಗಳು ತೀರ್ಮಾನ ಮಾಡ್ತಾರೆ. ಮಕ್ನಾ ಕಾಡಾನೆ ಕ್ರಾಲ್ನಲ್ಲಿ ಬಂದಿಯಾಗಿದ್ದು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಮಾವುತ, ಕಾವಾಡಿಗಳ ಜೊತೆಗೆ ದುಬಾರೆ ಮತ್ತು ಮತ್ತಿಗೋಡು ಆನೆ ಶಿಬಿರದಿಂದ ಬಂದಿರುವ ಸಿಬ್ಬಂದಿ ಎಲ್ಲರೂ ಒಟ್ಟಿಗೆ ಸೇರಿ ಮಕ್ನಾ ಕಾಡಾನೆಯನ್ನ ಪಳಗಿಸುವ ಕೆಲಸ ಮಾಡ್ತಿದ್ದಾರೆ. ಒಟ್ಟು 8 ಆನೆಗಳ ಮೂಲಕ ಈ ಒಂದು ಕಾರ್ಯಾಚರಣೆ ಮಾಡಲಾಗಿತ್ತು. ಆದರೆ ಭೀಮಾ ಏನಿದ್ದಾನೆ ಇವನು ಈ ಒಂದು ಕಾರ್ಯಾಚರಣೆಯಲ್ಲಿ ಕ್ಯಾಪ್ಟನ್ ಆಗಿ ಲೀಡ್ ಮಾಡಿದ್ದ. ಇದೆಲ್ಲವನ್ನ ಕೂಡ ಈಗ ಅಧಿಕಾರಿಗಳು ಜೊತೆಗೆ ಈಗ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನಕ್ಕೆ ಒಳಪಡುವ ಸೀಗೆಕಟ್ಟೆಯ ಬಳಿ ಏನು ಟ್ರೈನಿಂಗ್ ಕೊಡಲಾಗ್ತಿದೆ. ಪಕ್ಕದಲ್ಲಿ ಏನು ಒಳಗಡೆ ಕ್ರಾಲ್ ಒಳಗಡೆ ಇದ್ದು ಒಮ್ಮೊಮ್ಮೆ ಅದು ರ್ಯಾಶ್ ಆಗುತ್ತೆ. ಯಾಕಂತ ಹೇಳಿದ್ರೆ ಕಾಡಿನಲ್ಲಿ ಸಾಕಷ್ಟು ಓಡಾಡಿಕೊಂಡು ವಿಹರಿಸಿದ್ದ ಆನೆ ಆಗಿದ್ದರಿಂದಾಗಿ ನಿನ್ನೆ ಏನು ಇದನ್ನು ಬಂಧನ ಮಾಡಿ ಅಂತಂದರೆ ಸೆರೆ ಹಿಡಿದು ಇಲ್ಲಿ ತರಲಾಗಿದೆ. ಡಾನ್ನಂತೆ ಕಾಡಲ್ಲಿ ಮೆರೆದಿದ್ದ ಮಕ್ನಾ ಕಾಡಾನೆ ಸೆರೆಯಾಗಿ ಇದೀಗ ಆನೆ ಸಫಾರಿಯ ಸೀಗೆಕಟ್ಟೆಯ ಕ್ರಾಲ್ನಲ್ಲಿ ಫುಲ್ ಸೈಲೆಂಟ್ ಆಗಿದೆ. ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ ಕೈ ಕೊಟ್ಟಿದೆ ಅಂತ ಅನ್ಸುತ್ತೆ. ಏನೇ ತಿಪ್ಪರ್ಲಾಗ ಹಾಕಿದ್ರು ಕೂಡ ಕೋರ್ಟ್ ಜಾಮೀನು ಕೊಡ್ತಾ ಇಲ್ಲ, ಮನೆ ಊಟ ತರಿಸ್ಕೊಳ್ಳೋಕ್ಕೂ ಕೂಡ ಅನುಮತಿ ಕೊಡ್ತಾ ಇಲ್ಲ. ಇದರ ಮಧ್ಯೆ ಸರ್ಕಾರದ ಪರ ವಕೀಲರು ಇವತ್ತು ಮತ್ತಷ್ಟು ಸಾಕ್ಷಿಗಳನ್ನು ಇಟ್ಟಿದ್ದಾರೆ. ಸ್ಯಾಂಡಲ್ವುಡ್ ದಾಸನಿಗೆ ಮತ್ತೆ ಸಂಕಷ್ಟ. ನಟ ದರ್ಶನ್ಗೆ ಇನ್ನೂ 14 ದಿನ ಜೈಲೇ ಗತಿ. ರೇಣುಕಸ್ವಾಮಿ ಕೊಲೆ ಕೇಸಲ್ಲಿ ದರ್ಶನ್ ಗ್ಯಾಂಗ್ಗೆ ಮತ್ತೆ ಸಂಕಷ್ಟ ಎದುರಾಗಿದೆ. ನ್ಯಾಯಾಂಗ ಬಂಧನ ಅಂತ್ಯವಾಗಿದ್ದಕ್ಕೆ ಆರೋಪಿಗಳನ್ನ ಪೊಲೀಸರು ಕೋರ್ಟ್ಗೆ ಹಾಜರುಪಡಿಸಿದ್ರು. ಪರಪ್ಪನ ಅಗ್ರಹಾರ ಜೈಲಿಂದ ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ದರ್ಶನ್ ಸೇರಿ ಎಲ್ಲ ಆರೋಪಿಗಳ ನ್ಯಾಯಾಲಯದ ಮುಂದೆ ಹಾಜರಾಗಿದ್ರು. ವಾದ ಪ್ರತಿವಾದ ಆಲಿಸಿದ 24ನೇ ACMM ಇನ್ಚಾರ್ಜ್ ಎಕನಾಮಿಕ್ ಅಫೆನ್ಸ್ ಕೋರ್ಟ್ ನ್ಯಾಯಾಧೀಶ ವಿಶ್ವನಾಥ್ ಸಿ ಗೌಡರ್ ಇಡೀ ಗ್ಯಾಂಗ್ನ ನ್ಯಾಯಾಂಗ ಬಂಧನ ಅವಧಿಯನ್ನ ಆಗಸ್ಟ್ 14ರವರೆಗೂ ಮುಂದುವರೆಸಿದ್ರು. ದರ್ಶನ್ಗೆ ಯಾಕೆ ಬೇಲ್ ಸಿಕ್ಕಿಲ್ಲ ಅಂತ ನೋಡೋದಾದ್ರೆ A4 ರಾಘವೇಂದ್ರ, A6 ಜಗದೀಶ್, A7 ಅನು ವಿಚಾರಣೆ ಮಾಡಬೇಕಾಗಿದೆ. ಆರೋಪಿಗಳಿಗೆ ಜಾಮೀನು ನೀಡಿದರೆ ಅವರು ತಪ್ಪಿಸಿಕೊಳ್ಳಬಹುದು. ತಾಂತ್ರಿಕ ವೈಜ್ಞಾನಿಕ ಸಾಕ್ಷ್ಯಾಧಾರ ಪರಿಶೀಲನೆ ನಡೀತಾ ಇದೆ.
ವರದಿ ಸಂಗ್ರಹಿಸಿ ಹೆಚ್ಚಿನ ತನಿಖೆ ಕೈಗೊಳ್ಳಬೇಕಾಗಿರುತ್ತೆ. ಜೊತೆಗೆ FSL ತಜ್ಞರು DVR ಮಾಹಿತಿ ರಿಟ್ರೀವ್ ಮಾಡ್ತಿದ್ದಾರೆ. ಇಷ್ಟೇ ಅಲ್ಲ, ಪ್ರತ್ಯಕ್ಷ ಪರೋಕ್ಷ ಸಾಕ್ಷಿದಾರರ ವಿಚಾರಣೆ ಮಾಡಬೇಕು. ಜಾಮೀನು ನೀಡಿದರೆ ಸಾಕ್ಷಿದಾರರಿಗೆ ಆರೋಪಿಗಳು ಬೆದರಿಕೆ ಹಾಕಬಹುದು. ಅಲ್ಲದೆ ಕೃತ್ಯಕ್ಕೆ ಬಳಸಿದ್ದ ವಾಹನಗಳಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿದೆ. ಬೆರಳು ಮುದ್ರಾ ಘಟಕದಿಂದ ವರದಿ ಬರಬೇಕಾಗಿದೆ ಅಂತ ಸರ್ಕಾರದ ಪರ ವಕೀಲರು ವಾದ ಮಂಡಿಸಿದರು. ದರ್ಶನ್ ಆಪ್ತರಲ್ಲಿ ಒಬ್ಬರಾದ ಧನ್ವೀರ್ ಗೌಡ ಇವತ್ತು ಪರಪ್ಪನ ಅಗ್ರಹಾರದ ಬಳಿಗೆ ಬಂದಿದ್ರು. ಕೊನೆಗೂ ದರ್ಶನ್ ಭೇಟಿ ಮಾಡುವಲ್ಲಿ ಯಶಸ್ಸು ಕಂಡರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹಿಂಗೆ ಪರಪ್ಪನ ಪಂಜರದಲ್ಲಿ ಪರದಾಡ್ತಾ ಇರೋ ನಟ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಮನೆಯೂಟಕ್ಕೋಸ್ಕರ ಪರಿತಪಿಸ್ತಾ ಇರೋ ದರ್ಶನ್ಗೆ ಮತ್ತೆ ಜೈಲೂಟವೇ ಗತಿಯಾಗಿದೆ. ಪರಪ್ಪನ ಪಂಜರದಲ್ಲಿ ಪೊರ್ಕಿ ಪಚೀತಿ, ಕಾರಾಗೃಹದಲ್ಲಿ ದರ್ಶನ್ಗೆ ಜೈಲೂಟವೇ ಗತಿ. ಮನೆ ಊಟ ಬೇಕು ಅಂತ ಪರಪ್ಪನ ಅಗ್ರಹಾರದಲ್ಲಿ ಕನವರಿಸ್ತಾ ಇರುವ ಕಾಟೇರ ಸೊರಗಿ ಹೋಗಿದ್ದಾನೆ. ನನಗೆ ಪೌಷ್ಟಿಕ ಆಹಾರ ಬೇಕು ಅಂತ ಪತ್ರ ಬರೆದು ಕೂಡ ಮನವಿ ಮಾಡಿದ್ದ. ಆದರೆ ದರ್ಶನ್ಗೆ ಮಾತ್ರ ಜೈಲೂಟವೇ ಗತಿಯಾಗಿದೆ. ಆರೋಗ್ಯದ ಕಾರಣ ಹೇಳಿ ಕೋರ್ಟ್ಗೆ ಮನೆ ಊಟ ನೀಡುವಂತೆ ದಾಸ ಮನವಿ ಮಾಡಿದ್ದ. ಇನ್ನು ದರ್ಶನ್ ಪರ ವಕೀಲರಿಗೆ ಕೋರ್ಟು ಜೈಲು ಅಧಿಕಾರಿಗಳು ಮನೆ ಊಟದ ಬಗ್ಗೆ ನಿರ್ಧರಿಸುವಂತೆ ಹೇಳಿದೆ. ಹೀಗಾಗಿ ಪರಪ್ಪನ ಅಗ್ರಹಾರ ಜೈಲಿನ ಅಧಿಕಾರಿಗಳು ಹಾಗೂ ಜೈಲು ಅಧೀಕ್ಷಕರು 10 ದಿನದ ಒಳಗಾಗಿ ದರ್ಶನ್ಗೆ ಮನೆ ಊಟ ನೀಡುವ ಸಲುವಾಗಿ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ. ಸದ್ಯ ದರ್ಶನ್ ಮನೆ ಊಟದ ಚೆಂಡು ಜೈಲು ಅಧೀಕ್ಷಕರ ಅಂಕಣದಲ್ಲಿದೆ. ದರ್ಶನ್ಗೆ ಪ್ರತಿದಿನ ಊಟ ತಂದು ಕೊಡುವ ವ್ಯಕ್ತಿ ಒಬ್ಬನೇ ಆಗಿರಬೇಕು. ಆ ವ್ಯಕ್ತಿ ಕ್ರಿಮಿನಲ್ ಹಿನ್ನೆಲೆ ಉಳ್ಳವನಾಗಿರಬಾರದು. ಪ್ರತಿದಿನ ತರುವ ಊಟದಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಆತನೇ ಜವಾಬ್ದಾರನಾಗಿರ್ತಾನೆ. ಹೀಗೆ 10 ಹಲವು ಕಾನೂನುಗಳಿಗೆ ಒಪ್ಪಿಗೆ ಆಗಬೇಕಾಗಿದೆ. ಈ ಎಲ್ಲ ನಿರ್ಧಾರಕ್ಕೆ 10 ದಿನದಲ್ಲಿ ಅಂತಿಮ ನಿರ್ಧಾರ ಆಗಬೇಕಾಗಿದೆ. ಮನೆ ಊಟಕ್ಕಾಗಿ ಪರದಾಡ್ತಿರುವ ದಾಸನಿಗೆ ಮನೆ ಊಟ ಸಿಗುತ್ತೋ ಇಲ್ವೋ ಕಾದ್ ನೋಡಬೇಕಾಗಿದೆ. ಕ್ಯಾಮರಾಮನ್ ರಾಘವೇಂದ್ರ ಜೊತೆ ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಕಾಡಲ್ಲಿ ನಾನೇ ಕಿಂಗ್ ಅಂತ ಮೆರೆದಿದ್ದ ಈತ ಈಗ ಬಾಲ ಮುದ್ರಕೊಂಡು ಸುಮ್ಮನೆ ಇದ್ದಾನೆ. ಸಿಕ್ಕ ಕಡೆಗಳಲ್ಲಿ ದಾಂಧಲೆ ನಡೆಸ್ತಾ ಇದ್ದಂಥ ಈತ ಸೆರೆ ಸಿಕ್ಕ ನಂತರ ಫುಲ್ ಸೈಲೆಂಟ್ ಆಗಿದ್ದ.